ಲಕ್ಷಾಂತರ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಹೇಳಿದ್ರೆ ನಮ್ಗೆ ನ್ಯಾಯ ಸಿಕ್ಕತ್ತೆ. ಇದು ಎಲ್ಲಿ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಆಗುತ್ತೆ. ಜಮೀರ್ ಅಹಮದ್ ಖಾನ್ ಒಬ್ಬ ಕಾಂಗ್ರೆಸ್ ಪಕ್ಷದ ಲಾಯಲ್ ಲೀಡರ್. ಅದು 100% AI ಜನರೇಟೆಡ್ ಆಡಿಯೋ. ಜೊತೆಗೆ ಸಾಹೇಬ್ರೆ ಹೇಳಿದ್ದಾರೆ ಇದು ವೀಕ್ಷಕರೇ, ಒಂದು ಆಡಿಯೋ ವೈರಲ್ ಆಗ್ತಿದೆ. ಆ ಆಡಿಯೋದಲ್ಲಿ ಮಿನಿಸ್ಟರ್ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಬೇರೆ ಪಕ್ಷ ಬಗ್ಗೆ ಮಾತಾಡ್ತಾರೆ. ಹಾಗೂ ಈ ಆಡಿಯೋದಲ್ಲಿ ಅವರು ಇಲ್ಲ ಏನ್ ಮಾತಾಡಿದಾರೆ ಅಂತ ನಾವು ಮುಂದೆ ಹೇಳ್ತೀವಿ. ಬಟ್ ಇದಕ್ಕಿಂತ ಮುಂಚೆ ಇಂತಹ ಟೈಮ್ ನಲ್ಲಿ ಇಲ್ಲಿ ಒಂದು ಪೋಸ್ಟಿಂಗ್ ಕೊಡ್ಬೇಕಂತ DCM ಕರ್ನಾಟಕ ಜನತೆ ಅವ್ರಿಗೂ ಏನಿದೆ ಡಿಮಾಂಡ್ ಇದೆ. ಮಿನಿಸ್ಟರ್ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ DCM ಪೋಸ್ಟ್ ಕೊಡ್ಲೇಬೇಕು ಹಾಗೂ ಸ್ಪೆಷಲಿ ಚಾಮರಾಜಪೇಟ್ ಜನತೆ ಅವರು ಡಿಮಾಂಡ್ ಮಾಡಿದ್ದಾರೆ. ಬಟ್ ಈ ಟೈಮ್ ನಲ್ಲಿನೇ ಇಂತಹ ಆಡಿಯೋ ವೈರಲ್ ಆಗಿದೆ. ಬಟ್ ಈ ಆಡಿಯೋ ಏನಿದೆ, ಮಿಸ್ಟರ್ ಬಿಜೆಡ್ ಜಮೀರ್ ಅಹಮದ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಆಡಿಯೋ ಫೇಕ್ ಇದೆ, ಇದು ಆಡಿಯೋ ನಂದು ಅಲ್ಲ ಅಂತ. ಇದೇ ಇವತ್ತು ನಾವು ಚಾಮರಾಜಪೇಟೆಯಲ್ಲಿ ಇದೀವಿ. ಇಲ್ಲಿ ನಮ್ ಜೊತೆ ಅಪ್ಕಮಿಂಗ್ ಕಾರ್ಪೊರೇಟರ್ ಅಂತಾನೂ ಹೇಳ್ಬೋದು, ಹಾಗೂ ಇದೇ ತರ ಸೋಷಿಯಲ್ ವರ್ಕರ್ ಹಾಗೂ ಕಾಂಗ್ರೆಸ್ ಲೀಡರ್, ಡೈನಮಿಕ್ ಲೀಡರ್ ರವಿ ಅವ್ರ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಆಡಿಯೋ ನೀವು ಕೇಳಿದಿರಾ ಅನ್ಸುತ್ತೆ ಸರ್? ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಆಡಿಯೋ ಇದೆಯಲ್ಲ ಅದು ಫೇಕ್. ಅದು AI ಜನರೇಟೆಡ್ ಮಾಡಿರೋ ಆಡಿಯೋ. ಸಾಹೇಬರು ಏನ್ ಬೆಳೀತಾ ಇದಾರೆ ಇವತ್ತು, ನ್ಯಾಷನಲ್ ಲೀಡರ್ ಆಗಿದ್ದಾರೆ. ಅವ್ರನ್ನ ಒಂಚೂರು ರಾಜಕೀಯದಲ್ಲಿ ಸ್ವಲ್ಪ ಕುಂದ್ಸಕ್ಕೆ ಈಗ DCM ಆಗೋ ಸಮಯಕ್ಕೆ ಅವ್ರನ್ನ ಏನಾರ ಮಾಡಿ ಆ DCM ಸಿಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು ಕಾಣದ ಕೈಗಳು ಇವು ಮಾಡಿರೋದು. ಬಟ್ ಅದು ನಿಜ ಅಲ್ಲ. ಅದು 100% AI ಜನರೇಟೆಡ್ ಆಡಿಯೋ. ಜೊತೆಗೆ ಸಾಹೇಬ್ರೆ ಹೇಳಿದ್ದಾರೆ ಇದು AI. ಜೊತೆಗೆ ಅವರು ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ದಾರೆ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಂಚ್ ಮಾಡಿದರೆ. ಮುಂದೆ ಹೇಳಿದ್ರೆ ನಮ್ಗೆ ನ್ಯಾಯ ಸಿಕ್ಕತ್ತೆ. ಇದು ಎಲ್ಲಿ ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಆಗುತ್ತೆ, ನ್ಯಾಯ ಸಿಗತ್ತೆ. ನ್ಯಾಯ ಸಿಕ್ಕಾಗ ಜನಗಳಿಗೆ ಗೊತ್ತಾಗೇ ಗೊತ್ತದೆ. ಯಾಕಂತ ಹೇಳ್ತೀನಿ ಅಂದ್ರೆ, ಜಮೀರ್ ಅಹಮದ್ ಖಾನ್ ಒಬ್ಬ ಕಾಂಗ್ರೆಸ್ ಪಕ್ಷದ ಲಾಯಲ್ ಲೀಡರ್. ಅವ್ರು ಎಲ್ಲೇ ಹೋಗ್ಲಿ ಕೂಡ 24 ಗಂಟೆ ಕೆಲಸ ಮಾಡುವಂತ ನಾಯಕರು. ನಮ್ಮ ನಾಯಕರು ಕೇರಳ ಇರ್ಬೋದು, ಕೇರಳ ನಾವು ಟಾರ್ಗೆಟ್ ಕೊಟ್ಟಿದ್ದು, ಆ ಟಾರ್ಗೆಟ್ ಕೊಟ್ಟಿರೋದ್ರಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ಹೋಗಿರೋ ಕ್ಷೇತ್ರಗಳಲ್ಲಿ ವಿನ್ ಆಗಿದ್ದಾರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್. ಜೊತೆಗೆ ಬಾಗಲಕೋಟೆ ಆಗಿರ್ಬೋದು ಮತ್ತೆ ದಾವಣಗೆರೆ ಆಗಿರ್ಬೋದು, 2 ಕಡೆನೂ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ವಿನ್ ಆಗಿದ್ದಾರೆ. ಅಲ್ಲಿ ಕೇರಳಲ್ಲಿ ಕ್ಯಾಂಪೇನ್ ಅಲ್ಲಿ ಇರೋದ್ರಿಂದ ತಡವಾಗಿ 2 ದಿನಗಳ ಮುಂಚಿತವಾಗಿ ಅಲ್ಲಿ ಹೋದ್ರು. ಆ ಯಪ್ಪ ಅಲ್ಲಿ ನಮ್ಮ ಜಮೀರ್ ಅಣ್ಣವ್ರ ಹೋಗಿ ಪುಣೆ 2 ದಿನದಲ್ಲಿ ಕ್ಯಾನ್ವಾಸ್ ಮಾಡಿದಕ್ಕೆ ಅಲ್ಪಮತದಲ್ಲಿ ಗೆಲ್ಲಕ್ಕೆ ಅವಕಾಶ ಆಯ್ತು ಅಂತ ಹೇಳಕ್ ಇಷ್ಟ. ಸರ್, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿನೇ ತುಂಬಾ ಜನ ಜಮೀರ್ ಅಣ್ಣ ಮುಂದೆ ಹೋಗ್ಬಾರ್ದು ಅಂತ ಯೋಚನೆ ಮಾಡಿ ಈ ತರ ಮಾಡ್ತಾ ಇದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಏನ್ ಪಾರ್ಟಿ ಪರವಾಗಿಲ್ಲ, ಕಾಣದ ಕೈಗಳು ಅವ್ರ ಅವರು ಬೆಳೀತಾ ಇದ್ದಾರೆ. ಇವತ್ತು ವೆರಿ ಶಾರ್ಟ್ ಟೈಮ್ ಇವತ್ತು ನ್ಯಾಷನಲ್ ಲೀಡರ್ ಆಗಿದ್ದಾರೆ. ಅದನ್ನ ತಡೆಯಕ್ಕೆ ಹೋಗ್ತಾರೆ. ಖಂಡಿತವಾಗ್ಲೂ ಅವ್ರನ್ನ ತಡೆಯಕ್ಕೆ ಯಾಕೆ ಆಗಲ್ಲ. ಯಾಕಂದ್ರೆ ಒಬ್ಬ ಲಾಯಲ್ ಕಾಂಗ್ರೆಸ್ ಲೀಡರ್ ಅವರು. ಜೊತೆಗೆ ಅವರಿಗೆ ಎಲ್ಲಾ ಧರ್ಮದ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರು ಎಲ್ಲ ಕೂಡ, ಎಲ್ಲಾ ನಾಯಕರು, ಎಲ್ಲಾ ಕಾರ್ಯಕರ್ತರು ಕೂಡ ಅವ್ರ ಜೊತೆಗಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ಅಂತ. ನಾವೆಲ್ಲ ಏನೊಂದು ಅನೌನ್ಸ್ಮೆಂಟ್ ಆಗತ್ತೆ ಅಂತ ಕಾತರದಿಂದ 2 ದಿನ ಕಾಯ್ತಾ ಇದ್ವಿ. ಅವ್ರು ಏನೂ ಆಗಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಎಲ್ಲಾ ಮನೆಗಳಲ್ಲೂ ಲಕ್ಷಾಂತರ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಪ್ರಾರ್ಥನೆ ಫಲಿಸತ್ತೆ. ಆ ಪ್ರಾರ್ಥನೆ ಆ ದೇವರು, ಅಲ್ಲಾ ಇರ್ಬೋದು, ನಮ್ಮ ದೇವ್ರು ಇರ್ಬೋದು, ಜೀಸಸ್ ಇರ್ಬೋದು, ಎಲ್ಲಾ ದೇವರು ಆಶೀರ್ವಾದ ಮೇಲೆ ಆಶೀರ್ವಾದ ಇದೆ. ಅವ್ರು ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಸರ್. ದೊಡ್ಡ ದೊಡ್ಡ ಚಾನೆಲ್ಸ್ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಸ್ ನಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಇವಾಗ ಈ ಆಡಿಯೋ ವೈರಲ್ ಆಗಿದೆ, ಇವ್ರ ಹತ್ರ ಮಿನಿಸ್ಟರ್ ಏನ್ ನಮ್ ಸಮೀರ್ ಅವರಿದ್ದಾರೆ, ಅವ್ರಿಂದ ಎಲ್ಲಾ ಮಿನಿಸ್ಟ್ರಿ ಎಲ್ಲ ತಗೊಂಡ್ಬಿಡ್ತಾರೆ ಅಂತ ಈ ತರ ಹೇಳ್ತಿದ್ದಾರೆ ಸರ್. ಅದು ಕನ್ಫರ್ಮ್ ಹೇಳ್ತಿದ್ದಾರೆ. ಇದು ಏನು ಅಂತ ನಾವ್ ಹೇಳ್ತೇವೆ, ಸಾಹೇಬ್ರೆ ಹೇಳಿದ್ದಾರೆ. ಆತರ ಏನು ಆಗೋ ಅವಕಾಶಗಳಿಲ್ಲ. ಯಾಕಂದ್ರೆ ಅವ್ರ ಪಾರ್ಟಿಗೋಸ್ಕರ ದುಡ್ದಿದ್ದಾರೆ. ದುಡ್ದಿರೋದನ್ನ ಹೈಕಮಾಂಡ್ ಗುರುತಿಸುತ್ತೆ. ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ. ಅವ್ರು ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಾನು ಹೇಳಕ್ ಇಷ್ಟ. ಸರ್, ಅಕಸ್ಮಾತ್ ಅವ್ರಿಗೆ DCM ಕೊಟ್ಟಿಲ್ಲ, ಮಿನಿಸ್ಟ್ರಿನೂ ಕೊಟ್ಟಿಲ್ಲ, ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಅಲ್ಲಿ ಇರ್ತಾರೆ? ಅಯ್ಯಪ್ಪ ಲಾಯಲ್ ಕಾಂಗ್ರೆಸ್ ಲೀಡರ್ ಅವರು ಅಂತ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯಪ್ಪ ಪಕ್ಷಕ್ಕೆ ಮತ್ತೆ ಇರೋ ಇಷ್ಟೇ ಅವರಲ್ಲಿದೆ.
ಪಕ್ಷಕ್ಕೆ ಹೋದ್ರೆ ದುಡಿತಾನೆ ಇರ್ತಾರೆ. ಅದು ಎರಡು ಮಾತೇ ಇಲ್ಲ. ಅವರು 100% ಅವರು ನಮಗೆ ನಂಬಿಕೆ ಇದೆ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನು ನಾಳೆ ನಡೀತದೆ, ಕ್ಯಾಬಿನೆಟ್ ಅಲ್ಲಿ ಅವ್ರು ಇರ್ತಾರೆ ಅಂತ ಒಂದು ನಂಬಿಕೆ ಗಂಟಘೋಷವಾಗಿ ಹೇಳ್ತೀನಿ ಇದೆ, ಇರ್ತಾರೆ. ಸರ್ ಆರ್ ಅಶೋಕ್ ಅವರು ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಆತರ ಮಾಡಲ್ಲ, ಒಳ್ಳೆ ಮನುಷ್ಯ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಎಲ್ಲ ನಿಜ ಸರ್. ಅವ್ರು ಒಳ್ಳೆ ಮನುಷ್ಯ ಅಂತ ಎಲ್ಲರೂ ಹೇಳ್ತಾರೆ. ಸಮೀರ್ ಅಹಮದ್ ಅವ್ರಿಗೆ ಯಾರೋ ಆಗದೆ ಇರೋ ಕೆಲವು ಕಿಡಿಗೇಡಿಗಳು ಮಾಡೋದು ಅಷ್ಟೇ. ಅವ್ರಿಗೆ ತುಂಬಾ ಏನು ಲಾರ್ಜ್ ಸ್ಕೇಲ್ ಅಲ್ಲಿ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಎಲ್ಲಾ ಜಾತಿ ಧರ್ಮದಲ್ಲಿ ಇರೋದು ಸಮೀರ್ ಅಹಮದ್ ಅಂದ್ರೆ ಅವ್ರ ಶಕ್ತಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಶಕ್ತಿ ಅವರು ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್. ಸರ್ ಕೊನೆಯದಾಗಿ ನಿಮ್ ಕ್ಷೇತ್ರ ಜನತೆ, ಕರ್ನಾಟಕ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಕರ್ನಾಟಕ ಜನತೆಗೆ ಎಲ್ಲ ಒಳ್ಳೇದಾಗ್ಲಿ. ನಮ್ಮ ನಾಯಕರಾದಂತ ರವೀರಣ್ಣ ಅವರು ನಾಳೆ ಪ್ರಮಾಣ ವಚನ ಕ್ಯಾಬಿನೆಟ್ ಇರ್ತಾರೆ ಅಂತ ಆಶಿಸೋಣ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ